ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸಮಸ್ತ ಕನ್ನಡ ಜನತೆಗೆ, ಸಮಸ್ತ ವೀಕ್ಷಕರಿಗೆ ಅಕ್ಷಯ ತೃತೀಯ ಶುಭಾಶಯಗಳನ್ನು ಹೇಳುತ್ತಾ, ನಿಮ್ಮ ಮನೆಗಳಲ್ಲಿ, ನಿಮ್ಮ ವ್ಯಾಪಾರ ಸಂಸ್ಥೆಗಳಲ್ಲಿ, ನಿಮ್ಮ ಜೀವನದಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷಗಳು ಸದಾ ಇರಲಿ ಅಂತ ಹೇಳುತ್ತಾ, ಈ ದಿನ ನಾವು ನಮ್ಮ ವಿಡಿಯೋದಲ್ಲಿ ಮುಖ್ಯವಾಗಿ ಈ ಮೇ ಮಾಸದಿಂದ ಆಗುವಂತಹ ಗೋಚಾರ ಗ್ರಹಗಳಾಗಿರುವಂತಹ ಗುರು ರಾಹುಕೇತುಗಳು, ಮುಖ್ಯವಾಗಿ ಈ ರಾಹುಕೇತುಗಳ ಬದಲಾವಣೆ ಅನ್ನೋದು ಯಾವ ರೀತಿ ದ್ವಾದಶ ರಾಶಿಗಳ ಮೇಲೆ ಇದೆ. ಒಂದೊಂದು ರಾಶಿಯ ಮೇಲೆ ಮುಖ್ಯವಾಗಿ ರಾಹು ಈ ಮೇ 16ರಂದು ಕುಂಭರಾಶಿಗೆ ಸಂಚಾರವನ್ನು ಮಾಡುತ್ತಾ, ಮೇ 18ರಂದು ಕೇತು ಸಿಂಹರಾಶಿಗೆ ಬದಲಾವಣೆ ಮಾಡುತ್ತಾ ತಮ್ಮ ಭಾವಫಲಗಳನ್ನು ಯಾವ ರಾಶಿಯ ಮೇಲೆ ರಾಹುಗ್ರಹಗಳು ಬಗ್ಗೆ ತಿಳ್ಕೊಳ್ಳೋದು ಅಷ್ಟೊಂದು ಇಂಪಾರ್ಟೆಂಟ ಅಂದರೆ ಖಂಡಿತವಾಗಿ. ಯಾಕೆಂದರೆ ನಮಗಿರುವಂತಹ ಈ ನವಗ್ರಹಗಳಲ್ಲಿ 7 ಗ್ರಹಗಳು ಕೊಡುವಂತಹ ಫಲಗಳು, ಅವರು ನೀಡುವಂತಹ ವಿಶೇಷವಾದಂತಹ ಗ್ರಹಸ್ಥಿತಿ ಒಂದು ರೀತಿ ಇದ್ದರೆ, ಈ 2 ಗ್ರಹಗಳಾಗಿರುವಂತಹ ರಾಹುಕೇತುಗಳು ಕೊಡುವಂತಹ ನಮಗೆ ಗಮನದಲ್ಲೇ ಅರ್ಥ ಆಗುತ್ತೆ ಅಲ್ವಾ. ಈ 7 ಗ್ರಹಗಳು ಸ್ಟ್ರೈಟಾಗಿ ತಮ್ಮ ಸಂಚಾರವನ್ನು ಮಾಡ್ತಾ ಇರ್ತಾರೆ. ರಾಹುಕೇತುಗಳು ವಕ್ರಗತಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಇವರ 2 ಗ್ರಹಗಳಿಗೆ ವಿಭಿನ್ನವಾದಂತಹ ಒಂದು ಪ್ರವೃತ್ತಿ ಕಾರಕತ್ವ ಅನ್ನೋದು ಇರುತ್ತೆ. ಈ 2 ಗ್ರಹಗಳ ಪ್ರಭಾವ ಮಾನವನ ಜೀವನ ಪರ್ಯಂತವೂ ಇರುತ್ತೆ. ಈ ಜೀವನ ಅಭ್ಯಾಸದಲ್ಲಾಗಿರ್ಬೋದು, ವಿವಾಹ ಸಂಬಂಧಪಟ್ಟಿರುವಂಥ ವಿಷಯಗಳಲ್ಲಿ, ಸಂತಾನಕ್ಕೆ ಸಂಬಂಧಪಟ್ಟಿರುವಂಥ ವಿಷಯಗಳಲ್ಲಿ, ವ್ಯಸನಗಳು, ದುಸ್ಸಹವಾಸಗಳು, ಕೆಲವೊಂದು ಆಕಸ್ಮಿಕ ಧನಲಾಭ ಅಥವಾ ಆಕಸ್ಮಿಕವಾಗಿ ಅಗಾಧಕ್ಕೆ ಬೀಳುವುದರಲ್ಲಿ, ಈ ರೀತಿ ತುಂಬ ಜೀವನದಲ್ಲಿ ಸಾಕಷ್ಟು ಪ್ರಭಾವಗಳನ್ನು ಬೀಳುವಂತಹ ಈ ರಾಹುಕೇತುಗಳು ದ್ವಾದಶ ರಾಶಿಗಳಿಗೆ ಯಾವ ಭಾವಫಲಗಳು ಕೊಡ್ತಾ ಇದೆ, ಶುಭಾಶುಭ ಫಲಗಳು ಕೊಡ್ತಾ ಇದೆ. ಮುಖ್ಯವಾಗಿ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿಯೂ ಸಹ ಈ ರಾಹುಕೇತುಗಳನ್ನು ಬೇಸ್ ಮಾಡಿಕೊಂಡು ನಾವು ಪ್ರೆಡಿಕ್ಷನ್ಸ್ ಹೇಳೋದು ಅಥವಾ ಈ ಜೀವನದಲ್ಲಿ ನಡೆಯುವಂತಹ ಕೆಲವೊಂದು ವಿಷಯಗಳನ್ನು ಕುರಿತು ಹೇಳುವುದು ಅನ್ನೋದು ಮುಖ್ಯವಾಗಿ ಇರುತ್ತೆ. ಮುಖ್ಯವಾಗಿ ಈ ರಾಹುಕೇತು ಗ್ರಹಗಳನ್ನು ನಾವು ಈ ಛಾಯಾಗ್ರಹಗಳು ಅಂತ ಹೇಳ್ತೇವೆ, ಸರ್ಪಗ್ರಹಗಳು ಅಂತ ಹೇಳ್ತೇವೆ, ಪಾಪಗ್ರಹಗಳು ಅಂತ ಕೇಳ್ತೇವೆ. ಅದೇ ರೀತಿ ಕರ್ಮಗ್ರಹಗಳು ಅಂದರೆ ಹಿಂದಿನ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ಮಾಡಿರುವಂತಹ ಕರ್ಮ ಫಲಗಳನ್ನು ನಮಗೆ ನೀಡುವಂತಹ, ಅದು ಒಳ್ಳೆಯ ಕರ್ಮ ಆಗಿದ್ದರೆ ಒಳ್ಳೆಯ ಫಲಗಳು, ಕೆಟ್ಟ ವಿಷಯಗಳಾಗಿದ್ದರೆ ಕೆಟ್ಟ ಫಲಗಳನ್ನು ಕೊಡುವಂತಹ ವಿಷಯಗಳಲ್ಲಿ ರಾಹುಕೇತುಗಳು ನಮಗೆ ನಮ್ಮ ಜೀವನದಲ್ಲಿ ಜೀವನ ಪರ್ಯಂತವೂ ನಮ್ಮನ್ನು ಕಾಯ್ತಾ ಇರ್ತಾರೆ. ಯಾವ ರೀತಿ ಇವರ ಪ್ರಭಾವ ಇರುತ್ತೆ ಅಂದರೆ, ಈ ರವಿ ಗ್ರಹಗಳಲ್ಲಿ ದೊಡ್ಡಣ್ಣ ಆಗಿರುವಂತಹ ಈ ಸೂರ್ಯ ಹೇಳಿರೋ ಥರ ಈ ಉಳಿದಿರುವಂತಹ ಎಲ್ಲ ಗ್ರಹಗಳು ನಡೀತಾ ಇರುತ್ತೆ. ಆದರೆ ಈ ರಾಹುಕೇತುಗಳು ಸೂರ್ಯನನ್ನು, ಚಂದ್ರನನ್ನು ಕೂಡ ನಿಸ್ತೇಜವಾಗಿ ಮಾಯೆ ಮಾಡುವಂತಹ ಶಕ್ತಿ ಈ ರಾಹುಕೇತು ಗ್ರಹಗಳಿಗಿರುತ್ತೆ. ಅದಕ್ಕೆ ಅಲ್ವಾ ನಾವು ರಾಹುಗ್ರಸ್ತ ಚಂದ್ರಗ್ರಹಣ, ಕೇತುಗ್ರಸ್ತ ಸೂರ್ಯಗ್ರಹಣ ಈ ರೀತಿ ನಾವು ಹೇಳ್ತಾ ಇರ್ತೀವಿ. ಅಂದರೆ ಅವರಲ್ಲಿರುವಂತಹ ಶಕ್ತಿಯನ್ನು ಕೂಡ ನಿರ್ವೀರ್ಯ ಮಾಡಿ ನಿಸ್ತೇಜ ಮಾಡುವಂತಹ ದೊಡ್ಡ ಗ್ರಹಗಳನ್ನೇ ಇವರು ಕಂಟ್ರೋಲ್ ಮಾಡುವಂತಹ, ನಿಸ್ತೇಜ ಮಾಡುವಂತಹ ಒಂದು ಶಕ್ತಿಯನ್ನು ಹೊಂದಿರುತ್ತಾರೆ. ಆದ್ದರಿಂದ ಇವರ ಬದಲಾವಣೆ, ಇವರ ಸಂಚಾರ, ಈ ಬದಲಾವಣೆ ಆಗ್ತಾ ಇರೋದರಿಂದ 2025 ಮೇ 16, 18ರಂದು 2 ಗ್ರಹಗಳು ಬದಲಾವಣೆ ಆಗ್ತಾ ಇರೋದ್ರಿಂದ ವೃಷಭ ರಾಶಿಯವರಿಗೆ ಯಾವ ರೀತಿ ಫಲಗಳಿದೆ ಅನ್ನುವುದರ ಬಗ್ಗೆ, ದ್ವಾದಶ ರಾಶಿಗಳಲ್ಲಿ 2ನೇ ರಾಶಿಯಾದ ವೃಷಭ ರಾಶಿಗೆ ಯಾವ ರೀತಿ ಫಲಗಳು ಉಂಟಾಗ್ತಾ ಇದೆ ಈ ಬದಲಾವಣೆಯಿಂದ ಅನ್ನೋದು ನೋಡುವುದಾದರೆ, ಕೃತಿಕಾ ನಕ್ಷತ್ರದ 2, 3, 4 ಪಾದಗಳಲ್ಲಿ ಜನಿಸಿದವರು, ರೋಹಿಣಿ ನಕ್ಷತ್ರದ 4 ಪಾದಗಳಲ್ಲಿ ಜನಿಸಿದವರು, ಮೃಗಶಿರ ನಕ್ಷತ್ರದ 1ನೇ 2ನೇ ಪಾದಗಳಲ್ಲಿ ಜನಿಸಿದವರು ವೃಷಭ ರಾಶಿಗೆ ಸೇರುತ್ತಾರೆ. ಇನ್ನು ರಾಶ್ಯಾಧಿಪತಿ ಶುಕ್ರನಾಗಿರುತ್ತಾನೆ. ಮುಖ್ಯವಾಗಿ ಈ ಗ್ರಹ ಬದಲಾವಣೆ ನಂತರ ವೃಷಭ ರಾಶಿಯಲ್ಲಿ ಈ 2 ಗ್ರಹಗಳ ಸ್ಥಾನ ಏನಪ್ಪ ಅಂದರೆ, ದಶಮದಲ್ಲಿ ಅಂದರೆ ಕರ್ಮಸ್ಥಾನ, ಉದ್ಯೋಗ ಸ್ಥಾನ ಅಂತ ಹೇಳ್ತಾ ಇರುವ ಈ ದಶಮ ಭಾವದಲ್ಲಿ ರಾಹು, ಅರ್ಧಾಷ್ಟಮದಲ್ಲಿ ಅಂದರೆ ಚತುರ್ಥ ಭಾವದಲ್ಲಿ 4ನೇ ಮನೆಯಲ್ಲಿ ಕೇತು ಅನ್ನೋದು ಇವರು ಸ್ಥಿರವಾಗಿ ವೃಷಭ ರಾಶಿಯಲ್ಲಿ ಯಾವ ಭಾವಫಲಗಳನ್ನು ಕೊಡ್ತಾ ಇದ್ದಾರೆ ಅಂತ ನೋಡುವುದಾದರೆ, ಇನ್ನು ದಶಮದಲ್ಲಿ ರಾಹು ಅನ್ನುವಂತಹ ವಿಷಯ ಬಂದರೆ, ಈ ದಶಮ ಸ್ಥಾನ ಅನ್ನೋದೇ ಒಂದು ಪವರ್ ಅಂತ ಹೇಳಬೇಕು. ವ್ಯಕ್ತಿಗೆ ತನ್ನ
ಹೆಸರನ್ನು, ಗೌರವವನ್ನು, ಸಂಪಾದನೆಯನ್ನು, ವೃತ್ತಿಯನ್ನು, ಅಂದರೆ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳಿದ್ದಾರೆ. ಅದು ಯಾವಾಗಲೂ ಹೇಳಿರೋ ಮಾತು. ಈಗ ಉದ್ಯೋಗ ಎಲ್ಲರೂ ಮಾಡ್ತಾಯಿದ್ದಾರೆ. ಸ್ತ್ರೀಯರು ಪುರುಷರಕ್ಕಿಂತ ಸ್ತ್ರೀಯರು ಜಾಸ್ತಿ ದುಡಿತಾ ಇದ್ದಾರೆ. ಸೊ ಆ ರೀತಿ ನಾವು ಭೇದ ಭಾವ ಮಾಡೋಕ್ಕಾಗಲ್ಲ. ಆದ್ದರಿಂದ ಈ ದಶಮ ಸ್ಥಾನ ಅನ್ನೋದು ರಾಜ್ಯಸ್ಥಾನ, ಆಳ್ವಿಕೆ, ಒಂದು ರೂಲಿಂಗ್ ಪ್ಲೇಸ್ ಆಗಿರುತ್ತೆ, ಉದ್ಯೋಗ ಸ್ಥಾನ ಆಗಿರುತ್ತೆ. ನಮಗೆ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರನ್ನು, ಇವ್ರು ಯಾರಪ್ಪ ಅಂದರೆ ಒಂದು ಹೆಸರಿಟ್ಟು ಕರೀತಾ ಇದ್ದಾರೆ. ಅಂತಹ ಹೆಸರುಗಳು ತುಂಬ ಜನ ಇರ್ತಾರೆ. ಇವ್ರು ಯಾರಪ್ಪ ಅಂದರೆ ಫಲಾನ ಡಿಪ್ಯೂಟಿ ಕಲೆಕ್ಟ್ರು, ಫಲಾನ ಕರೆಕ್ಟರು, ಸಬ್ ಇನ್ಸ್ಪೆಕ್ಟ್ರು ಅಂತ ಹೇಳಿದ್ರೆ ಅವರ ಅಂತ ಹೇಳ್ತಾರೆ. ಅಂದರೆ ಈ ಸಮಾಜದಲ್ಲಿ ಸಿಗುವಂತಹ ಒಳ್ಳೆಯ ಗುರುತುವಿಕೆಗೆ ಆಗಿರಬಹುದು, ನೀವು ಮಾಡುವಂತಹ ವ್ಯಾಪಾರ ವ್ಯವಹಾರಗಳಿಗೆ ಆಗಿರಬಹುದು, ಒಂದು ಸ್ಟೇಟಸ್ಗೆ ಆಗಿರ್ಬೋದು, ನೀವು ಪಡೆಯುವಂತಹ ಒಂದು ಸಕ್ಸಸ್ಗೆ, ಅಧಿಕಾರಕ್ಕೆ, ರೂಲ್ಗೆ, ನೀವು ಗಳಿಸುವಂತಹ ಸ್ಥಾನಮಾನಗಳಿಗೆ, ಹೆಸರಿಗೆ ಈ ದಶಮ ಸ್ಥಾನ ಅನ್ನೋದು ಪ್ರಭಾವಕಾರಿಯಾಗಿರುತ್ತೆ. ಮುಖ್ಯವಾಗಿ ದಶಮ ರಾಹು ಅನ್ನೋದು ಈ ವೃಷಭ ರಾಶಿಯವರಿಗೆ ಅದ್ಭುತವಾದಂತಹ ಫಲಗಳನ್ನು ನೀಡ್ತಾ ಇದೆ. ತುಂಬ ಅದ್ಭುತವಾದಂತಹ, ತುಂಬ ಹೆಸರು ಗಳಿಸುವಂತಹ, ಉನ್ನತ ಸ್ಥಾನಕ್ಕೆ, ಉನ್ನತ ಹುದ್ದೆಗಳು ಪಡೆಯುವಂತಹ ಯೋಗಕಾರಕರಾಗ್ತಾ ಇದ್ದಾರೆ ದಶಮದಲ್ಲಿ ರಾಹು. ಇನ್ನು ಈ ಸಂಚಾರ ಆರಂಭದಲ್ಲೇ ನಿಮಗೆ ತುಂಬ ದಿನಗಳಿಂದ ಏನಾದರೂ ಕಾಯ್ತಾ ಇದ್ದರೆ, ನಿಮಗೆ ಸಿಗಬೇಕಾಗಿರುವಂತಹ ಉದ್ಯೋಗದಲ್ಲಿ ಸಿಗಬೇಕಾಗಿರುವಂತಹ ಪ್ರಮೋಷನ್ಗಳಾಗಿರ್ಬೋದು, ತುಂಬ ಕಂಫರ್ಟಬಲ್ ಆಗಿ, ತುಂಬ ಸ್ಯಾಟಿಸ್ಫೈಡ್ ಆಗಿ ನಿಮ್ಮ ಉದ್ಯೋಗ ವ್ಯವಹಾರಗಳನ್ನು ನೋಡ್ಕೊಳ್ತಾ ಇರ್ತೀರ. ತುಂಬ ಅದ್ಭುತವಾಗಿರ್ತೀರ. ಕೆಲವೊಬ್ಬರು ಬಲವಂತವಾಗಿ ಉದ್ಯೋಗಗಳನ್ನು, ಎಷ್ಟೋ ಅವಮಾನಗಳು, ಒತ್ತಡಗಳನ್ನು ತಟ್ಕೊಂಡು ಉದ್ಯೋಗವನ್ನು ಮಾಡ್ತಿರ್ತಾರೆ. ಆದರೆ ತುಂಬ ಕಂಫರ್ಟಾಗಿ ಉದ್ಯೋಗಗಳನ್ನು ಸ್ಟೆಬಿಲಿಟಿಯಿಂದ ಮಾಡ್ತಾ ಇರುವಂತಹ ಯೋಗ ದಶಮದಲ್ಲಿರುವಂತಹ ರಾಹು ವೃಷಭ ರಾಶಿಯವರಿಗೆ ನೀಡ್ತಾ ಇದೆ. ಇನ್ನು ಇವರಿಗೆ ಕೊಟ್ಟಿರುವಂತಹ ಜವಾಬ್ದಾರಿಗಳಾಗಿರ್ಬೋದು, ಟಾರ್ಗೆಟ್ಗಳಾಗಿರ್ಬೋದು, ವಿತಿನ್ ದ ಟೈಮ್ ಲೈನ್ ಕಂಪ್ಲೀಟ್ ಮಾಡ್ಕೊಂಡು ಬಿಡ್ತಾರೆ. ಸೊ ದಟ್ ಈಸ್ ದ ಒನ್ ಸ್ಟ್ರೆಂತ್ ಇವರಲ್ಲೇ ಇರುತ್ತೆ. ಇನ್ನು ಇವರ ಬರುವಂತಹ ಸ್ಯಾಲರಿಯಲ್ಲಿ ಜಾಸ್ತಿ ಅಂದರೆ ಹೆಚ್ಚಳ ಆಗೋದು, ಇನ್ಕ್ರಿಮೆಂಟ್ ಆಗೋದು, ಮತ್ತು ಪ್ರಮೋಷನ್ ಸಿಕ್ಕಿ ಆ ಪ್ರಮೋಷನ್ ಜೊತೆಗೆ ಒಳ್ಳೆಯ ಸ್ಥಳಕ್ಕೆ ಈ ಬದಲಾವಣೆಗಳು, ಅಂದರೆ ಈ ಟ್ರಾನ್ಸ್ಫರ್ ಆಗೋದು, ವರ್ಗಾವಣೆ ಆಗೋದು ಅನ್ನೋದು ನಡೀತಾ ಇರುತ್ತೆ. ಇನ್ನು ಈ ದಶಮದಲ್ಲಿ ರಾಹು ಇರುವಂತಹ ಸಂದರ್ಭಗಳಲ್ಲಿ ವ್ಯಾಪಾರಕ್ಕೆ ಈ ಓನರ್ಸ್ ಆಗಿರ್ತಾರೆ, ದೊಡ್ಡ ದೊಡ್ಡ ಉದ್ಯಮಗಳಾಗಿರ್ತಾರೆ, ಒಂದು ದೊಡ್ಡ ಕಂಪನಿಯನ್ನು ವ್ಯವಸ್ಥಾಪಕರಾಗಿರ್ತಾರೆ, ಅಂಥವರಿಗೂ ರಾಜಕೀಯ ಕ್ಷೇತ್ರಗಳಲ್ಲಿರುವಂತಹ ಉತ್ತಮ ಗಣ್ಯ ವ್ಯಕ್ತಿಗರಿಗೂ ಈ ರಾಹು, ದಶಮ ರಾಹು ಅನ್ನೋದು ಅದ್ಭುತವಾದಂತಹ ಫಲಗಳು, ಅದೃಷ್ಟ ಯೋಗಗಳನ್ನು, ಅದೃಷ್ಟ ಹೊಂದಿರುವಂತಹ ಹುದ್ದೆಗಳನ್ನು ಆಕಸ್ಮಿಕವಾಗಿ ನೀಡುವುದಕ್ಕೆ ಇವರಿಗೆ ಅದ್ಭುತವಾಗಿ ಯೋಗಕಾರಕನಾಗಿರ್ತಾರೆ. ಹಂತ ಹಂತವಾಗಿ ಇವರು ಮಾಡ್ತಾ ಇರುವಂತಹ ವ್ಯಾಪಾರಗಳಲ್ಲಿ ಸಾಕಷ್ಟು ಲಾಭಗಳನ್ನು, ಪ್ರಾಫಿಟ್ಸನ್ನು ಪಡೆಯೋದಕ್ಕೆ, ಇವರು ಅಂದ್ಕೊಂಡಿರುವಂತಹ ಗುರಿಗಳನ್ನು, ಇವರು ಅಂದ್ಕೊಂಡಿರೋ ಟೈಮ್ಗಿನ್ನ ಸ್ವಲ್ಪ ಮುಂಚೆನೇ ಇವರ ಎಕ್ಸ್ಪೆಕ್ಟೇಷನ್ ಅಂದರೆ ಒಂದು ವರ್ಷದಲ್ಲಿ ಇಷ್ಟು ಟರ್ನ್ ಓವರ್ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಆದರೆ ಆ ಒಂದು ವರ್ಷದ ಟರ್ನ್ ಓವರ್, ಎಕ್ಸ್ಪೆಕ್ಟ್ ಮಾಡಿರುವಂತಹ ಟರ್ನ್ ಓವರ್ ವಿತಿನ್ 7 months 6 monthsಲ್ಲೇ ಕಂಪ್ಲೀಟ್ ಆಗಿಬಿಡುತ್ತೆ. ಆ ರೀತಿ ಶುಭ ವಿಷಯಗಳು ವೃಷಭ ರಾಶಿಯವರಿಗೆ ನಡೆಯುತ್ತೆ. ಇನ್ನು ಯಾವಾಗಲೂ ಹಳೆಯ ದಿನಗಳಲ್ಲಿ ಏನೋ ಒಂದು ಸಾಹಸ ಮಾಡಿರ್ತೀರ, ಒಂದು ಪ್ರಯತ್ನ ಮಾಡಿರ್ತೀರ, ಬಟ್ ಆಗಿರುವಂತಹ ಸಂದರ್ಭಗಳಿಗೆ ತಕ್ಕಂತೆ ಅದಕ್ಕೆ ಗುರುತುವಿಕೆ ಆಗಿರಲಿ, ಒಂದು ಐಡೆಂಟಿಟಿ ಆಗಿರಲಿ ಇರೋದಿಲ್ಲ. ಬಟ್ ಈ ಸಂದರ್ಭದಲ್ಲಿ ಇಂದಿನ ದಿನಗಳಲ್ಲಿ ಮಾಡಿರುವಂತಹ ಪ್ರಯತ್ನಕ್ಕೆ, ಇಂದಿನ ದಿನಗಳಲ್ಲಿ ಮಾಡಿರುವಂತಹ ಒಂದು ಅದ್ಭುತವಾದಂತಹ ಒಂದು ಕೆಲಸಕ್ಕೆ ಈಗ ಮನ್ನಣೆ ಸಿಗುತ್ತೆ, ಈಗ ಗುರುತುವಿಕೆ ಸಿಗುತ್ತೆ. ಅದರಿಂದ ಕೆಲವು ಜನಕ್ಕೆ ಉಪಯೋಗ ಆಗುತ್ತೆ. ಆದ್ದರಿಂದ ಸಾಕಷ್ಟು ಪ್ರಶಂಸೆಗಳಾಗಿರ್ಬೋದು, ನೀವು ಇಟ್ಟಿರುವಂತಹ ಎಫರ್ಟ್ಸ್ಗೆ ಸಾಕಷ್ಟು ಅಪ್ರಿಷಿಯೇಷನ್ಸ್ ಆಗಿರ್ಬೋದು ಅನ್ನೋದು ನಿಮಗೆ ಸಿಗೋದಕ್ಕೆ ಅವಕಾಶವಿದೆ. ಇನ್ನು ಈ ರಾಹು ದಶೆ ನಡೀತಾ ಇರುವಂತಹ ಕೊನೆ ಹಂತದಲ್ಲಿ ಇನ್ನು ಪೀಕ್ಸ್ಗೆ ಹೋಗ್ಬಿಟ್ಟಿರುತ್ತೆ ಇವರ ಅಧಿಕಾರ, ಪವರ್, ರೂಲ್, ಎವ್ರಿಥಿಂಗ್ ಸೊ ತುಂಬ ಎಕ್ಸ್ಟ್ರೀಮ್ ಲೆವೆಲಲ್ಲೇ ಬೆನಿಫಿಟ್ಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಆ ರೀತಿ ಅದ್ಭುತವಾದಂತಹ ರಿಸಲ್ಟ್ಸನ್ನ ಕೊಡ್ತಾ ಇರುತ್ತೆ. ಇನ್ನು ಸಾಮಾಜಿಕವಾಗಿ ಒಂದು ಸಮಾಜದಲ್ಲಿ, ಒಂದು ನಗರದಲ್ಲಿ, ಒಂದು ಊರಲ್ಲಿ ನಿಮಗಿರುವಂತಹ ಒಂದು ಸ್ಟೇಟಸ್, ಹೆಸರು, ಒಂದು ಸಿಗಬೇಕಾಗಿರುವಂತಹ ಒಂದು ಗೌರವ ಅತ್ಯುತ್ತಮ ರೀತಿಯಲ್ಲಿ ನಿಮಗೆ
ಸಾಕಷ್ಟು ಮನ್ನಣೆಗಳನ್ನು, ಸನ್ಮಾನಗಳನ್ನು, ಸತ್ಕಾರಗಳನ್ನು ತಂದುಕೊಡುತ್ತೆ. ನೀವು ಒಬ್ಬ ಅಧಿಕಾರಿಯಾಗಿ, ಒಬ್ಬ ಮ್ಯಾನೇಜರ್ ಆಗಿ, ಒಂದು ಡೆಪ್ಯೂಟಿ ಡೈರೆಕ್ಟರ್ ಆಗಿ, ಒಂದು ಡೈರೆಕ್ಟರ್ ಆಗಿ ಒಂದು ಒಳ್ಳೆಯ ಲೀಡರ್ಶಿಪ್ ಕ್ವಾಲಿಟೀಸ್ನ ನಿಮ್ಮಲ್ಲಿ ಸ್ವಾಭಾವಿಕವಾಗಿ ಇದ್ದರೂ ಈ ಬಂದಿರುವಂತಹ ಹುದ್ದೆಗಳಿಂದ ತುಂಬ ಅದ್ಭುತವಾಗಿ ಯಶಸ್ವಿಯಾಗ್ತೀರಾ. ಒಂದು ಗುಂಪನ್ನು, ಒಂದು ಸಮೂಹವನ್ನು, ಒಂದು ಟೀಮನ್ನು ಸಕ್ಸಸ್ಫುಲ್ಲಾಗಿ ಪ್ರಾಫಿಟ್ಸ್ನ ತರೋ ಥರ ನೀವು ಅದನ್ನು ಮೌಲ್ಡ್ ಮಾಡ್ತೀರಾ, ಬಿಲ್ಡ್ ಮಾಡ್ತೀರಾ ಅಂತಹ ಕ್ಯಾಪಬಿಲಿಟೀಸ್ ನಿಮ್ಮಲ್ಲಿ ಇರುತ್ತೆ. ಇನ್ನು ವಿದೇಶಿ ವ್ಯವಹಾರಗಳ ಮುಖಾಂತರ ಸಾಕಷ್ಟು ಲಾಭಗಳು, ವಿದೇಶದಲ್ಲಿರುವಂತಹ ಸಂಸ್ಥೆಗಳ ಜೊತೆ, ವ್ಯಕ್ತಿಗಳ ಜೊತೆ ಇರುವಂತಹ ಪರಿಚಯಗಳಾಗಿರ್ಬೋದು, ಈ ರೀತಿ ನಿಮಗೆ ಸಾಕಷ್ಟು ವಿಷಯಗಳಲ್ಲಿ ಅನುಕೂಲವಾದಂತಹ ವಿಷಯಗಳಾಗುತ್ತೆ. ನೀವು ಮಾಡುವಂತಹ ಪ್ರಯಾಣ ಯಾವುದೂ ನಿರರ್ಥಕ, ವ್ಯರ್ಥ ಆಗುವುದಿಲ್ಲ. ನೀವು ಮಾಡುವಂತಹ ಪ್ರತಿ ಪ್ರಯಾಣ, ಪ್ರತಿ ಪ್ರಯತ್ನ, ಪ್ರತಿ ವಿಷಯದಲ್ಲಿಯೂ ನಿಮಗೆ ಲಾಭದಾಯಕವಾಗಿ ಧನಲಾಭನೋ ಯಾವುದೋ ಒಂದು ಪ್ರತಿಫಲ ಅನ್ನೋದು ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ. IT ಫೀಲ್ಡಲ್ಲಿ, ಕಾರ್ಪೊರೇಟ್ ಫೀಲ್ಡಲ್ಲಿ ವರ್ಕ್ ಮಾಡಿ, ಸಾಫ್ಟ್ವೇರ್, IT, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ, ಆಟೋಮೇಷನ್ ಅಂತ, ಈ ರೀತಿ ಈ ತಂತ್ರಜ್ಞಾನ ಬಳಸಿ ಕೆಲಸ ಮಾಡ್ತಾ ಇರುವಂತಹ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಅದ್ಭುತವಾದಂತಹ ಕಾಲ ಅಂತಲೇ ಹೇಳ್ಬೋದು. ಈ ಮೇಲಧಿಕಾರಿಗಳ ಸಹಕಾರ, ಸಹೋದ್ಯೋಗಿಗಳ ಸಹಕಾರ, ನಿಮಗೆ ಪ್ರಮೋಷನ್, ಅದರಲ್ಲಿಂದ ಸಿಗುವಂತಹ ಬೆನಿಫಿಟ್ಸ್ ತುಂಬ ಅದ್ಭುತವಾಗಿ ವೃಷಭ ರಾಶಿಯವರಿಗೆ ದಶಮರಾಹು ಅನ್ನೋದು ಅನುಕೂಲನಾಗಿರ್ತಾರೆ. ಆದರೆ ಎಲ್ಲರಿಗೂ ಆಗುತ್ತಾ ಕೆಲವೊಮ್ಮೆ ಕಮೆಂಟ್ಗಳು ನೋಡ್ತಾ ಇದ್ದರೆ, ಅವ್ರು ಹೇಳ್ತಾ ಇರುವಂತಹ ಸಮಸ್ಯೆಗಳು ನೋಡ್ತಾ ಇದ್ದರೆ ತುಂಬ ಒಂಥರ ಬೇಜಾರಾಗುತ್ತೆ. ಯಾಕೆ ಇವರಿಗೆ ಇಷ್ಟು ವಿಷಯಗಳನ್ನು ಯಾವ ರೀತಿ ಅರ್ಥ ಮಾಡಿಸ್ಬೇಕು? ನೀವು ಹೇಳ್ತಾ ಇರುವಂತಹ ಒಳ್ಳೆಯ ವಿಷಯಗಳು ನಮ್ಗೆ ಯಾಕೆ ನಡೀತಾ ಇಲ್ಲ, ನಮ್ಗೆ ಯಾಕೆ ವಿರುದ್ಧವಾಗಿ ನಡೀತಾ ಇದೆ ಅಂತ ಕೆಲವರು ಕೇಳ್ತಾ ಇದ್ದಾರೆ. ಎಸ್, ಯು ಆರ್ ರೈಟ್. ಆದರೆ ನಿಮ್ಮ ಜಾತಕ ಲಗ್ನದಲ್ಲಿ ಇನ್ ಕೇಸ್ ಏನಾದರೂ ರಾಹುಕೇತುಗಳು ಅನುಕೂಲವಾಗದಿದ್ದರೆ, ಅನುಕೂಲ ಸ್ಥಿತಿಯಲ್ಲಿ ಇಲ್ಲದಿದ್ದರೆ, ಅಥವಾ ನಿಮ್ಮ ಜಾತಕದಲ್ಲಿ ಕೆಲವೊಂದು ದೋಷಗಳು ಕಾಡ್ತಾ ಇದ್ದರೆ, ಈ ಗೋಚಾರ ಫಲಗಳಾಗಿರ್ಬೋದು, ಗ್ರಹಗಳು ಕೊಡುವಂತಹ ಅದ್ಭುತವಾದಂತಹ ಫಲಗಳಾಗಿರ್ಬೋದು, ಸಿಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಅಥವಾ ಕೆಲವೊಂದು ಫಲಗಳು ಸಿಗೋದಿಲ್ಲ. ಆದ್ದರಿಂದ ನಾನು ನಿಮ್ಮೊಂದಿಗೆ ಹೇಳ್ಕೊಳ್ಳೋದೇನೆಂದರೆ, ಒಂದು ಸಾರಿ ನಿಮ್ಮ ಜಾತಕ ಚಕ್ರವನ್ನು ಪರಿಶೀಲನೆ ಮಾಡಿಸಿಕೊಳ್ಳಿ. ಹುಟ್ಟಿದ ದಿನಾಂಕ, ಸಮಯ, ಜನ್ಮಸ್ಥಳ, ಈ 3 ವಿಷಯಗಳಿದ್ದರೆ ಸಾಕು. ನಿಮ್ಮ ಜಾತಕದಲ್ಲಿ ಯಾವ ದಶೆ ನಡೀತಾ ಇದೆ, ಯಾವ ಗ್ರಹ ಅನುಕೂಲವಾಗ್ತಾ ಇದೆ, ಯಾವ ಭುಕ್ತಿ ನಡೀತಾ ಇದೆ, ಯಾವ ಪರಿಹಾರ ಮಾಡಬೇಕು, ಎಲ್ಲ ವಿಷಯಗಳನ್ನು ಹೇಳ್ಬೋದು. ಆದ್ದರಿಂದ ದಯವಿಟ್ಟು ಡಿಸಪಾಯಿಂಟ್ ಆಗಬೇಡಿ. ಯಾಕೆ ನೀವು ಹೇಳ್ತಾ ಇರೋದೆಲ್ಲ ಯಾಕೆ ಎಲ್ಲರಿಗೂ ಆಗ್ತಾ ಇಲ್ಲ ಅಂದರೆ, ಬಿಕಾಸ್ ಅವರ ಜಾತಕ ಚಕ್ರದಲ್ಲಿ, ಪರ್ಸ್ನಲ್ ಚಾರ್ಟಲ್ಲಿ ಈ ಗ್ರಹಗಳು ಅನುಕೂಲವಿರಲ್ಲ. ಆ ವಿಷಯವನ್ನು ದಯವಿಟ್ಟು ಅಂಡರ್ಲೈನ್ ಮಾಡಿಬಿಟ್ಟು ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಒಮ್ಮೆ ಎಷ್ಟೊತ್ತು ಸಮಯ ತಗೊಳ್ಳುತ್ತೆ, ಒಮ್ಮೆ ಪರಿಶೀಲನೆ ಮಾಡಿಸಿಕೊಳ್ಳಿ. ಯಾವ ದಶೆ ನಡೀತಾ ಇದೆ, ಯಾವ ಭುಕ್ತಿ ನಡೀತಾ ಇದೆ ಅನ್ನೋದರಿಂದ ನಿಮಗೆ ಸಾಕಷ್ಟು ವಿಷಯಗಳು ತಿಳಿಸ್ಕೊಡಲಾಗುತ್ತೆ. ಇನ್ನು ಈ ಯಾರಿಗಾದರೂ ಈ ರಾಹುಕೇತು ಬಲ ಇರೋಲ್ಲ ಅಂಥವರಿಗೆ ಮಾತ್ರ ಸ್ವಲ್ಪ ಉದ್ಯೋಗವನ್ನು ಕಳ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಮಾಡುವಂತಹ ಉದ್ಯೋಗ ತುಂಬ ಅದ್ಭುತವಾಗಿದ್ರೂ ಪ್ರಾಜೆಕ್ಟ್ ರ್ಯಾಮ್ ಡೌನ್ ಆಗೋದು, ಅಥವಾ ಪ್ರಾಜೆಕ್ಟ್ ನಿಂತೋಗೋದು, ಈ ರೀತಿ ಕಾರಣಗಳಿಂದ ಆಕಸ್ಮಿಕವಾಗಿ ಉದ್ಯೋಗ ಬದಲಾವಣೆ ಆಗ್ಬೋದು, ಅಥವಾ ಉದ್ಯೋಗ ಕಳೆದುಕೊಳ್ಳುವುದು ಅನ್ನೋದು ನಡೀತಾ ಇರುತ್ತೆ. ಹುಷಾರಾಗಿ ನಿಮ್ಮ ಉದ್ಯೋಗವನ್ನು ಕಾಪಾಡ್ಕೋಬೇಕಾಗಿರುತ್ತೆ, ಅಥವಾ ಮತ್ತೊಂದು ಉದ್ಯೋಗವನ್ನು ಪ್ರಯತ್ನ ಮಾಡಬೇಕಾಗಿರುತ್ತೆ. ಆದರೆ ನಿಮ್ಮಲ್ಲಿರುವಂತಹ ಒಂದು ಆತ್ಮವಿಶ್ವಾಸ, ಧೈರ್ಯ, ನೀವು ಮುನ್ನಂಜೆ ಹಾಕಿರುವಂತಹ ಒಂದು ಈ ದೃಢ ಸಂಕಲ್ಪ ಏನಿರುತ್ತೋ ನಿಮಗೆ ಸಾಕಷ್ಟು ಅವಕಾಶಗಳನ್ನು ತಂದುಕೊಡುತ್ತೆ. ನೀವು ಪಡೆಯಬೇಕಾಗಿರುವಂತಹ ವಿಷಯಗಳನ್ನು ಯಶಸ್ವಿಯಾಗಿ ಕೈ ಹಿಡಿತೀರಾ. ಆದರೆ ಕೆಲವೊಂದು ಸಮಯಗಳಲ್ಲಿ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳೇಬೇಕಾಗಿರುತ್ತೆ ನಿಮ್ಮ ಜಾತಕ ಲಗ್ನದ ಪ್ರಕಾರ. ಇನ್ನು ಈ ಸಂದರ್ಭದಲ್ಲಿ ದಶಮದಲ್ಲಿ ರಾಹು ಇರುವಂತಹ ಸಂದರ್ಭದಲ್ಲಿ ನಿಮ್ಮ ತಾಯಿ ತಂದೆಯರ ಆರೋಗ್ಯ, ಪೋಷಕರ ಆರೋಗ್ಯದ ಬಗ್ಗೆ ಗಮನ ಇರಲಿ. ಹಿಂದಿನ ದಿನಗಳಿಂದ ಏನಾದರೂ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದರೆ, ಮೆಡಿಕೇಷನಲ್ಲಿದ್ದರೆ, ಅಥವಾ ಏನಾದರೂ ಈ ರೀತಿ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಮತ್ತೆ ಪುನರಾವೃತ ಆಗದಂಗೆ, ಮತ್ತೆ ರಿಪೀಟ್ ಆಗದಂಗೆ ನೀವು ರೆಗ್ಯುಲರ್ ಚೆಕಪ್ಸ್ ಮಾಡಿಸೋದು, ಮೆಡಿಕೇಷನ್ ಬಗ್ಗೆ ಗಮನ ಇಡೋದು ಮಾಡಬೇಕಾಗಿರುತ್ತೆ.
ಇನ್ನು ಅರ್ಧಾಷ್ಟಮ ಇದು ರಾಹು ಕೊಡ್ತಾ ಇರುವಂತಹ ಕೆಲವೊಂದು ಸೂಚನೆಗಳು, ಶುಭ ವಿಷಯಗಳು ಅಂತ ತಿಳ್ಕೊಬೇಕಾಗಿರುತ್ತೆ. ಇನ್ನು ಕೇತುಗ್ರಹ ಯಾವ ರೀತಿ ಇದೆ, ಅರ್ಧಾಷ್ಟಮದಲ್ಲಿ ಚತುರ್ಥ ಭಾವದಲ್ಲಿ ಕೇತುಗ್ರಹ ಯಾವ ರೀತಿ ಫಲಗಳನ್ನು ನೀಡ್ತಾ ಇದೆ ಅನ್ನುವಂತಹ ವಿಷಯಗಳು ಅಂತ ನೋಡಿದ್ರೆ, ಈ ಚತುರ್ಥ ಭಾವ ಅಂದ್ರೇ ತಾಯಿಯ ಸ್ಥಾನ, ಮಾತೃಸ್ಥಾನ ಅಂತ ಹೇಳ್ಬೋದು. ಈ ತಾಯಿ ಪರ ಇರುವಂತಹ ಬಂಧುಗಳು, ಸೋದರ ಮಾವ ಆಗಿರ್ಬೋದು, ಈ ತಾಯಿಯ ಪರವಂತಹ ಬಂಧುಗಳಾಗಿರ್ಬೋದು, ನೀವು ವಿದ್ಯೆ, ಸುಖ, ಭೂಮಿ, ನಿಮಗಿರುವಂತಹ ಆಸ್ತಿ, ಸ್ಥಿರ ಚರಾಸ್ತಿಗಳು, ವಾಹನಗಳು, ಸಂಪತ್ತು, ಇವೆಲ್ಲನೂ ನಿರ್ಧಾರ ಮಾಡುತ್ತೆ ಈ ಚತುರ್ಥ ಸ್ಥಾನ, 4ನೇ ಸ್ಥಾನ. ಆದರೆ ಇಲ್ಲಿ ಸ್ವಲ್ಪ ಕೇತು ಸ್ವಲ್ಪ ಅಂದರೆ ಹುಷಾರಾಗಿರಿ, ಸ್ವಲ್ಪ ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ಳಿ ಅಂತ ಕೆಲವೊಂದು ವಿಷಯಗಳು ಚತುರ್ಥ ಭಾವದಲ್ಲಿ ವೃಷಭ ರಾಶಿಯವರಿಗೆ ನೀಡ್ತಾ ಇದ್ದಾರೆ. ಅದೇನು ಅಂತ ನೋಡೋಣ. ಮುಖ್ಯವಾಗಿ ಆರಂಭದಲ್ಲೇ ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಸಾಕಷ್ಟು ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ. ಅವ್ರಿಗೇನಾದರೂ ಟ್ರೀಟ್ಮೆಂಟ್ ಬೇಕಾ, ಮೆಡಿಕೇಷನ್ ಕರೆಕ್ಟಾಗಿದೆಯಾ, ಆರೋಗ್ಯ ಯಾವ ರೀತಿ ಇದೆ, ಸಾಕಷ್ಟು ಈ ವಿಷಯದಲ್ಲಿ ತುಂಬ ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ ವೃಷಭ ರಾಶಿ ಜಾತಕರು. ಸ್ವಲ್ಪ ಇದರಿಂದ ಮಾನಸಿಕವಾಗಿ ಆತಂಕ, ಒತ್ತಡ ಅನ್ನೋದು ಜಾಸ್ತಿ ಇರುತ್ತೆ. ಇನ್ನು ನೀವೇನಾದರೂ ಈ ಲ್ಯಾಂಡ್ಗೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ, ರಿಯಲ್ ಎಸ್ಟೇಟ್ ವಿಷಯಗಳಲ್ಲಿ ಯಾವುದಾದ್ರೂ ಲ್ಯಾಂಡ್ನ ಆಸ್ತಿಯನ್ನು ಕೊಳ್ಳಬೇಕು, ತಗೋಬೇಕು, ಲ್ಯಾಂಡ್ ರಿಲೇಟೆಡ್ ಇಶ್ಯೂಸ್ ನಡೀತಾ ಇರುವಂಥ ಸಂದರ್ಭಗಳಲ್ಲಿ ನಿಮಗೆ ಸಾಕಷ್ಟು ಸಕ್ಸಸ್ನ ಕಾಣ್ತೀರಾ. ಬಟ್ ಅದೇ ರೀತಿಯಲ್ಲಿ ಈ ಮಾಡುವಂತಹ ಖರ್ಚುಗಳು ಕೂಡ ಜಾಸ್ತಿ ಇರುತ್ತೆ. ಆದ್ದರಿಂದ ಸ್ವಲ್ಪ ಬರುವಂತಹ ಲಾಭಗಳೇನು, ನಷ್ಟಗಳೇನು ಅಂತ ನೋಡಿಕೊಂಡು ಖರ್ಚು ಮಾಡೋದು ಉತ್ತಮವಾಗಿರುತ್ತೆ. ಕೆಲವೊಮ್ಮೆ ಈ ವಿದ್ಯಾರ್ಥಿಗಳಾಗಿರ್ಬೋದು, ಉದ್ಯೋಗಸ್ಥರಾಗಿರ್ಬೋದು, ಕುಟುಂಬಕ್ಕೆ ದೂರವಾಗಿ ನೆಲೆಸಬೇಕಾಗಿರುವಂತಹ ಪರಿಸ್ಥಿತಿಗಳು. ಈಗ ವಿದ್ಯಾರ್ಥಿಗಳಾಗಿದ್ದರೆ ಯಾವುದೋ ದೂರದಲ್ಲಿರುವಂತಹ ನಗರದಲ್ಲಿ ಸೀಟ್ ಬರೋದು, ಅಲ್ಲಿರುವಂತಹ ವಿದ್ಯಾಲಯಗಳಲ್ಲಿ ಕುಟುಂಬಕ್ಕೆ ದೂರವಾಗಿ ವಿದ್ಯಾಭ್ಯಾಸ ಮಾಡೋದು. ಅದೇ ಉದ್ಯೋಗಸ್ಥರಿದ್ದರೆ ಕುಟುಂಬಕ್ಕೆ ದೂರವಾಗಿರುವಂತಹ ನಗರದಲ್ಲಿ ಉದ್ಯೋಗ ಬರೋದು. ಈ ರೀತಿ ಕುಟುಂಬಕ್ಕೆ ದೂರವಾಗಿ ವಾಸ ಮಾಡುವಂತಹ ಪರಿಸ್ಥಿತಿ ಎದುರಾಗಬಹುದು ಈ ಸಂದರ್ಭದಲ್ಲಿ. ಇನ್ನು ಕೇತು ದಶೆ ಕೊನೆಯ ಹಂತದಲ್ಲಿ, ಲಾಸ್ಟ್ ಟೈಮಲ್ಲಿ ಏನಾಗ್ತಾ ಇರುತ್ತಂದರೆ ಸ್ವಲ್ಪ ಸಮಸ್ಯೆಗಳು ಉಂಟಾಗುತ್ತೆ ಕುಟುಂಬದಲ್ಲಿ. ಈ ವಾಗ್ವಿವಾದಗಳು ನಡೆಯೋದು, ಈ ಅಂದರೆ ಪ್ರತಿಯೊಂದು ಕುಟುಂಬದಲ್ಲೂ ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ. ಬಟ್ ಆದ್ರೂ ಸ್ವಲ್ಪ ತಾಳ್ಮೆ ಅನ್ನೋದಿರಬೇಕು, ಸ್ವಲ್ಪ ಮಾತಿನ ಬಗ್ಗೆ ಗಮನ ಅನ್ನೋದಿರಬೇಕು. ಆದ್ದರಿಂದ ಈ ವಿಷಯಗಳಲ್ಲಿ ನೀವು ಮುಂಜಾಗ್ರತೆ ಕ್ರಮಗಳನ್ನೇ ತಗೋಬೇಕಾಗಿರುತ್ತೆ. ಮುಖ್ಯವಾಗಿ ನಿಮ್ಮ ತಾಯಿಯವರ ಮಾತೃಕಾರಕ ಅಂದರೆ ಅವರ ಆರೋಗ್ಯದ ಬಗ್ಗೆ ಗಮನವನ್ನು ನೀಡಲೇಬೇಕಾಗಿರುತ್ತೆ. ಇನ್ನು ನಿಮ್ಮ ಆರೋಗ್ಯದಲ್ಲಿಯೂ ಸಹ ಯಾವುದೇ ಸಣ್ಣ ಈ ರೀತಿ ಸಣ್ಣ ಆರೋಗ್ಯ ಸಮಸ್ಯೆಗಳು ಕಂಡ್ರೂ ಕೂಡ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೆ ಸೂಕ್ತ ಪರಿಹಾರಗಳನ್ನು ತಗೊಳ್ಳಿ. ಅದೇ ರೀತಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಹೊಂದಾಣಿಕೆ ಅನ್ನೋದು ಮುಖ್ಯ. ಮಾತು ಬೆಳೆದು ಸಂಸಾರದಲ್ಲಿ ಬಿರುಕು ಮೂಡಿಸುವಂತಹ ಹಂತಕ್ಕೆ ಮಾತ್ರ ಹೋಗಬೇಡಿ. ಅಂದರೆ ಇರುತ್ತೆ, ಯಾಕಂದರೆ ಮನೆ ಅಂದಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು, ಕಮ್ಯುನಿಕೇಷನ್ ಮಾಡುವಂತಹ ಸಂದರ್ಭ, ಫ್ರಸ್ಟ್ರೇಷನ್, ಹೊರಗಡೆ ಇರುವಂತಹ ಫ್ರಸ್ಟ್ರೇಷನ್ ತಗೊಂಡು ಮನೆಯೆಲ್ಲ ಹಾಕೋದು, ಈ ರೀತಿ ಇರುತ್ತೆ. ಬಟ್ ಆ ಸಿಚುವೇಶನ್ಗೆ ತಕ್ಕಂತೆ ಸ್ವಲ್ಪ ಮಾತಿನ ಬಗ್ಗೆ ಗಮನ ಇರೋದು, ಸ್ವಲ್ಪ ಆ ವ್ಯವಹಾರಗಳನ್ನು ಮಾಡುವಾಗ, ಮಾತುಗಳನ್ನು ಆಡುವಾಗ ಸ್ವಲ್ಪ ಗಮನದಲ್ಲಿಟ್ಕೊಂಡು ಮಾತನಾಡೋದು ಕೂಡ ಉತ್ತಮವಾಗಿರುತ್ತೆ. ಇನ್ನು ಕುಟುಂಬದ ಜೊತೆಗೆ ನಿಮ್ಮ ಸ್ನೇಹ ಸಂಬಂಧ ಬಾಂಧವ್ಯಗಳ ಮೇಲೆ, ಕುಟುಂಬದ ಮೇಲೆ, ತಾಯಿಯ ಮೇಲೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ, ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಸಂತಾನ ಜೊತೆಗೆ ಕಾಲ ಕಳೆಯೋದಕ್ಕೆ ಟ್ರೈ ಮಾಡಿ. ಏನಾದರೂ ನಿಮ್ಮ ಗಾಡಿ, ವೆಹಿಕಲ್ ಏನಾದರೂ ಕೈ ಕೊಡ್ಬೋದು, ಅದಕ್ಕೆ ಸ್ವಲ್ಪ ರಿಪೇರಿ ಅದು ಇದು ಅಂತ ಸ್ವಲ್ಪ ಖರ್ಚು ಮಾಡಿಕೊಳ್ಳುವಂತಹ ಅವಕಾಶ ಬರ್ಬೋದು. ಮುಖ್ಯವಾಗಿ ವಿದ್ಯಾರ್ಥಿಗಳು ವಿದ್ಯಾಲಯವನ್ನು ಚೇಂಜ್ ಮಾಡಬೇಡಿ. ಯಾವುದಂದ್ರೆ ಈ ಕಾಲೇಜ್ ಬೇಡ, ಮತ್ತೊಂದು ಕಾಲೇಜು, ಮತ್ತು ಅಲ್ಲೇ ಹೋಗಿ ಅಲ್ಲಿ ವಿಷಯಗಳನ್ನು ಅರ್ಥ ಮಾಡ್ಕೊಂಡು ಅಲ್ಲಿ ಎನ್ವಿರಾನ್ಮೆಂಟಿಗೆ, ಯಾಕಂದರೆ ಕಂಪ್ಲೀಟ್ ಫೋಕಸ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಈ ರೀತಿ ನಿರ್ಧಾರಗಳನ್ನು ತಗೋಬೇಡಿ. ಇನ್ನು ರಿಯಲ್ ಎಸ್ಟೇಟ್ ಅಲ್ಲಿ ಈ ಭೂಮಿಗೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ಏನಾದರೂ ಹೂಡಿಕೆಗಳು ಮಾಡಬೇಕು, ಹೊಸ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಹುಷಾರಾಗಿರಬೇಕಾಗತ್ತೆ. ಮುಖ್ಯವಾಗಿ ಹೇಳೋದೇನೆಂದರೆ ಸ್ವಲ್ಪ ತಾಳ್ಮೆ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಮಾತಿನ ಬಗ್ಗೆ ಗಮನ ಇರಬೇಕಾಗಿರುತ್ತೆ. ಮುಖ್ಯವಾಗಿ ಪ್ರತಿನಿತ್ಯವೂ ನೀವು ರಾಹು ಮತ್ತು ಕೇತುಗೆ ಸಂಬಂಧಪಟ್ಟಿರುವಂತಹ ಬೀಜಾಕ್ಷರ ಮಂತ್ರಗಳನ್ನು 108 ಬಾರಿ ಜಪ ಮಾಡೋದರಿಂದ ಸಾಕಷ್ಟು ಶುಭ ವಿಷಯಗಳು ನಡೆಯುತ್ತೆ. ಇನ್ನು ಮುಖ್ಯವಾಗಿ ಈ ಮಂಗಳವಾರ, ಶನಿವಾರ ಉಪ್ಪು ಬೆರೆಸದೆ, ಅಂದರೆ ವಿತೌಟ್ ಸಾಲ್ಟ್ ಫುಡ್ಡನ್ನು ಸೇವನೆ ಮಾಡಿ. ಮಂಗಳವಾರ ಮತ್ತು
ಶನಿವಾರ ಉಪ್ಪು ಇರಲಿ, ಬಟ್ ಜಾಸ್ತಿ ಉಪ್ಪಿರುವಂತಹ ಪದಾರ್ಥಗಳನ್ನು ತಗೊಳ್ಳೋಕೆ ಹೋಗಬೇಡಿ. ಪ್ರತಿ ಶನಿವಾರವೂ ಕೂಡ ಆಂಜನೇಯ ಸ್ವಾಮಿ ಆರಾಧನೆ ಮಾಡೋದು, ವೀಳ್ಯದೆಲೆಯ ಜೊತೆಗೆ ಅಲಂಕಾರ ಮಾಡಿಸಿ ಈ ಸಿಂಧೂರ ಬರುತ್ತೆ, ಸಿಂಧೂರದಿಂದ ಅಭಿಷೇಕ ಮಾಡಿದರೆ ಈ ಶ್ರೀ ಹನುಮಾನ್ ಚಾಲೀಸವನ್ನು ಪಠಣ ಮಾಡುತ್ತಾ ಇದ್ದರೆ ಅದ್ಭುತವಾಗಿ ನಿಮ್ಮ ಮುಂದಿನ ದಿನಗಳು ಯಶಸ್ವಿಯನ್ನು ತಂದುಕೊಡುತ್ತೆ ಅಂತ ಹೇಳ್ತಾ, ಮತ್ತೊಂದು ವಿಷಯದ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.